ಕರ್ನಾಟಕದಾದ್ಯಂತ ಭೂಮಾಪನ ಇಲಾಖೆಯ ಪರವಾನಗಿ ಭೂಮಾಪಕರು ಕೆಲಸ ನ್ಯಾಯಯುತ ಬೇಡಿಕೆಗಳಾದ ಸರ್ಕಾರಿ ಭೂಮಾಪಕರಾಗಿ ಬೆಳಗಾವಿ ಚೆನ್ನಮ್ಮ ಸರ್ಕಲ್ನಿಂದ ಡಿಸಿ ಆಫೀಸ್ವರೆಗೆ ಕರ್ನಾಟಕ ಸರ್ಕಾರ ಭೂಮಾಪಕರ ಸಂಘದ ಅಧ್ಯಕ್ಷರಾದ ನಿರ್ಮಲ್ ಗೌಡ ಹಾಗೂ ಶಶಾಂಕ್ ಗುರೂಜಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಖಾಯಂ ಮಾತಿ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಗೌರವ ಒದಗಿಸುವಂತೆ ಮುಷ್ಕರ. ಸರ್ಕಾರಿ ಭೂಮಾಪಕರಾಗಿ ಖಾಯಂ ಮಾಡಿಕೊಳ್ಳಬೇಕು. ಸೇವಾನುಭವ, ವಿದ್ಯಾರ್ಹತೆ, ಸರ್ಕಾರಿ ಭೂಮಾಪಕರಂತೆ ಸಮಾನ ಕೆಲಸ, ಸಮಾನ ಜವಾಬ್ದಾರಿ, ಸಮಾನ ಸೇವೆ, ಸರ್ಕಾರಿ ಭೂಮಾಪಕರಿಗಿಂತ ಹೆಚ್ಚು ಶ್ರಮಪಟ್ಟ ಕೆಲಸ ನಿರ್ವಹಣೆ ಇವುಗಳನ್ನು ಪರಿಗಣಿಸಿ ಖಾಯಂ ಮಾಡಿಕೊಳ್ಳಬೇಕು. ಸಮಾನ ಕೆಲಸಕ್ಕೆ ವೇತನ, ಸಮಾನ ಸವಲತ್ತು, ಸೇವಾ ಭದ್ರತೆ ಮತ್ತು ವೃತ್ತಿ ಗೌರವ ಕಲಿಸಿಕೊಡಬೇಕು. ಹಿರಿಯರಿಗೆ ನಿವೃತ್ತ ಗೌರವ ಧನ, ಮರಣಾಂತರ ಕುಟುಂಬಕ್ಕೆ ಸಹಾಯ ಧನ ಇವೆಲ್ಲವೂ ಒಳಗೊಂಡಂತೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ಪ್ರತಿಭಟನೆ ಮಾಡಿದರು. ಈ ನಾಡಿನಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮ ಇರತಕ್ಕಂತ ಗಟ್ಟಿ ನೆಲೆಗಿರ್ತಕ್ಕಂತ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ನಲ್ಲಿ ರಾಜ್ಯದ ಭೂಮಾಪಕರನ್ನ ವಿಶೇಷ ನೇಮಕಾತಿ ಮೂಲಕ ಕಾಯಂ ಮಾಡ್ಬೇಕಂತೇಳಿ ಅವರೆಲ್ಲರ ಸಮ್ಮುಖದಲ್ಲಿ ರೈತ ಸಂಘದ ಸಮ್ಮುಖದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ವರ್ಷದ ಹಿಂದೆ ಆಧಾರ ಸಮೇತವಾಗಿ ತುಂಬಿದ ವೇದಿಕೆ ಮೇಲೆ ಹೇಳ್ತಾರ, ಭೂಮಾಪಕರನ್ನ ವಿಶೇಷ ನೇಮಕಾತಿ ಮೂಲಕ ಇವತ್ತವ್ರು ಯಾವ ಚಿಂತನೆ ಮಾಡ್ತಾ ಇದ್ದಾರೆ ಅಂದ್ರೆ ದಾವಣಗೆರೆ ರಾಜಕಾರಣದ ಚಿಂತನೆಯನ್ನು ಮಾಡ್ತಾರೆ. ಎಲೆಕ್ಷನ್ ಮುಗಿತು, ಈ ಗ್ಯಾರಂಟಿಗಳನ್ನ ಎಲ್ಲವನ್ನ ತೆಗೆದು ಏನ್ ಮಾಡ್ಬೇಕಂದ್ರೆ ಪರವಾನಗಿ ಮೂಲಕ ನೇಮಕಾತಿ ಮಾಡ್ಕೋಬೇಕು. ವ್ಯಕ್ತಿಗೆ ಎಷ್ಟು ಬರ್ತಾರೆ, ಒಬ್ಬ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ ಅದ. ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷ. ಇವತ್ತು ನಾವು ಏನು ಈ ಪರವಾನಗಿ ಭೂಮಾಪಕರ ಕಷ್ಟ ಅಥವಾ ಏನು ಜೀತದಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ವಿಮುಕ್ತಗೊಳಿಸಬೇಕು. ನಮಗೆ ಸಮಾನ ಕೆಲಸ, ಸಮಾನ ವೇತನ ಅಥವಾ ಕಾಯಮಾತಿ ಬಗ್ಗೆ ನಾವು ಇವತ್ತು ಮುಷ್ಕರ ಮಾಡ್ತಾ ಇದೀವಿ. ಏನಕ್ಕೆ ಅಂದ್ರೆ ಸುಮಾರು ನಾವು ಪರವಾನಗಿ ಭೂಮಾಪಕರಾಗಿ 23 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಸರ್ಕಾರಕ್ಕೂ ಗೊತ್ತು. ಇಲ್ಲಿ ನಾವು ಪರವಾನಗಿ ಭೂಮಾಪಕರು ಹೆಚ್ಚು ಕಡಿಮೆ ನಾವು 5,000 ಜನ ಕೆಲಸ ಮಾಡ್ತಾ ಇದ್ದೀವಿ. ಈ 5,000 ಜನರಲ್ಲಿ ಏನು ಇಲಾಖೆ ಇವತ್ತು ಅಥವಾ ಸರ್ಕಾರ ಆಗಿರ್ಬೋದು ಏನೇನು ಪ್ರಾಜೆಕ್ಟ್ಗಳು ತಂದಿದೆ ಎಲ್ಲಾ ಪ್ರಾಜೆಕ್ಟ್ಗಳನ್ನು ನಾವು ಸಕ್ಸಸ್ ಮಾಡ್ತಾ ಬಂದಿದ್ದೀವಿ. ಆದ್ರೂ ಇಲ್ಲಿ ಸಂಭಾವನೆಯಲ್ಲಿ ಅತಂತ್ರ ಇದೆ. ಅದು ತುಂಬಾ ನಮ್ಮ ಪರವಾನಗಿ ಭೂಮಾಪಕರ ಜೀವನ ನಡೆಸುವಂತ ದುಸ್ತರ ಕಾಲಕ್ಕೆ ನಾವು ಕುಂತಿರುವಂತ ವ್ಯವಸ್ಥೆ ಇದೆ. ಉದಾಹರಣೆಗೆ ನಮ್ಗೆ 2002ರಲ್ಲಿ ಕೊಟ್ಟಿರುವಂತ ನಮ್ಗೆ ಏನು ಸರ್ ಅದ ಭೂಮಾಪಕರಾಗಿ ನಮ್ಗೆ ನೇಮಕ ಆಗ್ಬೇಕಾಗಿತ್ತು. ಅವತ್ತು ಭೂಮಾಪಕರ ನೇಮಕ ಆಗದೇನೆ ನಮ್ಮನ್ನ ಪರವಾನಗಿ ಭೂಮಾಪಕರಂತ ನಮ್ಮನ್ನ ಇಲಾಖೆಗೆ ತಗೊಂಡ್ರು. ಅವತ್ತು ಕೆಲವು ನಮ್ಗೆ ಸರ್ವೆ ಮಾಡೋದಕ್ಕೆ ಅವಕಾಶ ಇತ್ತು. ಅದು ಇವತ್ತು ಏನಾಗಿದೆ ಅಂದ್ರೆ ಈ ಸರ್ಕಾರ ಒಳ್ಳೊಳ್ಳೆ ಕಾರ್ಯರೂಪಗಳನ್ನ ತಂದಿದೆ. ರೈತರಿಗೋಸ್ಕರ ಅಥವಾ ಸಾರ್ವಜನಿಕರಿಗೋಸ್ಕರ ಒಳ್ಳೊಳ್ಳೆ ಕಾರ್ಯರೂಪಗಳು ತಂದಿದೆ. ಇಲಾಖೆನೂ ಕೂಡ ಕೆಲಸ ಹೆಚ್ಚಾಗ್ತಾ ಬಂದಿದೆ. ಇದ್ರ ಜೊತೆನಲ್ಲಿ ನಮಗೆ ಕೊಟ್ಟಂತ ಕೆಲಸಕ್ಕಿಂತ ಹೆಚ್ಚಿಗೆ ಕೆಲಸ ನಮ್ಗೆ ಪರವಾನಗಿ ಭೂಮಾಪಕರು ಕೊಡ್ತಾ ಇದ್ದಾರೆ. ಏನ್ ಬೇಡಿಕೆ ಇದೆ ನಮ್ಗೆ? ಇವಾಗ ಗೌರ್ಮೆಂಟ್ ಸರ್ವೇರಿಗೆ ಸಮಾನಾಗಿ ನಾವು ಪರವಾನಗಿ ಭೂಮಾಪಕರು ಕೆಲಸ ಮಾಡ್ತಾ ಇದೀವಿ. ಅಷ್ಟು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ನಮಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅನ್ನೋದು ಮುಖ್ಯ ಉದ್ದೇಶ ಇದೆ. ಜೊತೆಗೆ ನಾವು ಇಷ್ಟು ವರ್ಷದಿಂದ ನಮ್ಮ ಜೀವನ ಕಳ್ಕೊಂಡಿದೀವಿ. ನಮಗೆ ಅದರದೇ ಆದ ಎಕ್ಸ್ಪೀರಿಯನ್ಸ್ ಇದೆ. ಇಲಾಖೆನಲ್ಲೂ ತುಂಬಾ ಕೆಲಸ ಇದೆ. ತಾಂತ್ರಿಕವಾಗಿ ಕೆಲಸಗಳನ್ನ ಇವಾಗ ಕೊಡ್ತಾ ಇದ್ದಾರೆ. ಡಿಜಿಟಲೈಸೇಷನ್ ಕೆಲಸಗಳು ಕಲ್ತಿದ್ದಾರೆ. ನಮಗೂ ಕೂಡ ಅದರ ಅನುಭವಗಳಿದೆ. ಇಲಾಖೆನಲ್ಲಿ ನೀವು ನಮ್ಮನ್ನ ಕಾಯಮಾತಿ ಮಾಡಿ ಡಾಕ್ಯುಮೆಂಟ್ ಭದ್ರತೆಗಾದ್ರೂ ಕೂಡ ಈಗ ಪ್ರೈವೇಟಿಗೆ ಕೊಟ್ಟು ನೀವು ಡಾಕ್ಯುಮೆಂಟ್ಗಳನ್ನೆಲ್ಲ ಹಾಳು ಮಾಡೋದಕ್ಕಿಂತ ನಮ್ಮಲ್ಲಿ ಇವಾಗ ಇಲಾಖೆನಲ್ಲಿ ಟ್ರೈನಿಂಗ್ ಕೊಟ್ಟು ನಮ್ಗೆಲ್ಲ ಮಾಡಿರೋದ್ರಿಂದ ಅದ್ರ ಶಿಸ್ತು ಅದ್ರ ಬದ್ಧತೆ ಎಲ್ಲ ನಮಗೆ ಗೊತ್ತಿರೋದ್ರಿಂದ ನೈಪುಣ್ಯತೆ ಇರೋದ್ರಿಂದ ನಮ್ಮನ್ನೇ ಕಾಯಮಾತಿ ಮಾಡಿ ಅನ್ನೋದು ನಮ್ಮ ಉದ್ದೇಶ ಇದೆ. ಜೊತೆಗೆ
ಈಗ ಆಲ್ರೆಡಿ ಇಷ್ಟೊಂದು ಪ್ರಾಜೆಕ್ಟ್ ಬಂದಿರೋದ್ರಿಂದ ಭೂಮಾಪಕರು ಸಹ ಅಲ್ಲಿ ಕಡಿಮೆ ಇದ್ದಾರೆ. ಹೀಗೆ ನೋಡಿರ್ಬೋದು, 1 ತಿಂಗಳಿಂದ ನಾವು ಕೆಲಸ ನಿಲ್ಲಿಸಿದೀವಿ. ಇದ್ರಲ್ಲೇನೆ ರೈತರಿಗೆ ಬಹಳ ತೊಂದರೆ ಆಗ್ತಿದೆ, ಹಿನ್ನಡೆ ನಡೆದಿದೆ, ಅವ್ರ ಕೆಲಸಗಳು ಆಗ್ತಾ ಇಲ್ಲ. ಆದ್ರಿಂದ ಈಗ ನಮ್ನೆಲ್ಲ ನೀವು ನೇಮಕಾತಿ ಮಾಡ್ಕೊಂಡು ಈ ಇಲಾಖೆನಲ್ಲಿರೋ ಏನ್ ದಾಖಲಾತಿಗಳ ಸೃಷ್ಟಿ ಮತ್ತು ಅದರ ಸೇಫ್ಟಿ ಜೊತೆಗೆ ನಮಗೂ ಕೂಡ ಈ ಇಷ್ಟು ದಿನ ನಾವು ಇಲಾಖೆಗೆ ದುಡಿದಿರೋದಕ್ಕೆ ನಮ್ಗೆ ಕಾಯಮಾತಿ ಮಾಡಿ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಕಡೆ ಸೇರಿ ವಿಭಾಗವಾರು ಗುಲ್ಬರ್ಗ ಮತ್ತು ಬೆಳಗಾವಿನಲ್ಲಿ ನಾವು ಒಂದು ಮುಷ್ಕರ ಮಾಡ್ತಾ ಇದ್ದೀವಿ. ಶಾಂತಿಯುತ ಹೋರಾಟ ಇದೆ ಇದು. ಇದಕ್ಕೆ ತಾವೆಲ್ಲರೂ ನಮ್ಮ ಪರವಾನಗಿ ಭೂಮಾಪಕರು ಎಲ್ಲರೂ ಬಂದಿದ್ದಾರೆ. ಈ ಮುಷ್ಕರಕ್ಕೆ ಯಶಸ್ಸು ಸಿಗುತ್ತೆ. ಇದು ಜಯವಾಗಿ ನಮ್ಮೆಲ್ಲರ ಪರವಾನಗಿ ಭೂಮಾಪಕರ ಪರವಾಗಿ ನಾವು ಮುಂದೆ ನಿಂತು ಹೋರಾಟ ಮಾಡ್ತಾ ಇದೀವಿ. ಸರ್ಕಾರ ಆಗ್ಲಿ ಇಲಾಖೆ ಆಗ್ಲಿ ಇದ ಕಡೆ ಗಮನ ಕೊಟ್ಟು ನಮ್ಮ ಬೇಡಿಕೆನ ಈಡೇರಿಸಬೇಕಂತ ತಮ್ಮ ಮೂಲಕ ಕೇಳ್ಕೊಳ್ತೀವಿ. ನಮ್ಮ ಹೆಸರು ತಿರುಮಲೇಗೌಡ ಅಂತ, ರಾಜ್ಯಾಧ್ಯಕ್ಷ. ಎಸ್ ಸರ್ಕಾರ ನ್ಯೂಸ್, ಮಣಿಕಂಠ, ಬೆಳಗಾವಿ.